ಇನ್ನೊಂದ್ಸರಿ ಎಲ್ಲ ಕಡೆ ಹುಡುಕಿ ಸರ್. ಅವಳಿಗೆ ಮೊದಲೇ ಹುಷಾರಿಲ್ಲ. ಈ ಟೈಮಲ್ಲಿ ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ರೀ, ನಾವು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀವಿ. ಶಿರಡಿ ಔಟ್ಸ್ಕಟ್ಸು, ಶಿರಡಿ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಹುಡುಕಿ ಫೋಟೋಸು ಪಾಂಪ್ಲೆಟ್ಸ್ಗಳನ್ನೆಲ್ಲ ಹಾಕಿಸಿ ತುಂಬಾನೇ ಹುಡುಕ್ಸ್ತಾ ಇದ್ದೀವಿ. ಇನ್ನು ಯಾವ ಸುಳಿವು ಕೂಡ ಸಿಕ್ಕಿಲ್ಲ. ಸರ್ ಇನ್ನೊಂದ್ಸಾರಿ ಪ್ರಯತ್ನ ಪಡಿ ಸರ್. ಆಯಿತು, ಪ್ರಯತ್ನ ಪಡೋಣ ಇರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಲಕ್ಷ್ಮಿ, ಎಲ್ಲಿದೆಯಾ ನೀನು? ಒಂದೇ ಒಂದು ಫೋನ್ ಮಾಡು ಸಾಕು. ನೀನು ಎಲ್ಲಿದೆಯೋ ಅಲ್ಲೇ ಬಂದು ಈಗಲೇ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಲಕ್ಷ್ಮಿ. ಪಪ್ಪ, ಏನದಿದೆ? ಪಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ ಪಪ್ಪ. ನಾನು ಕಾಲೇಜಿಗೆ ಹೋಗಬೇಕು. ಈಗ ನೀನು ಕಾಲೇಜ್ ಹೋಗ್ಬೇಡ ಅಂತ ಯಾರು ಹೇಳಿದ್ದು? ಪಪ್ಪ, ನೀರಮ್ಮ ಹೇಳಿದ್ರು, ನೀವೇ ಹೇಳಿದ್ರಂತೆ ಅದಿತಿನ ಕಾಲೇಜಿಗೆ ಕಳಿಸ್ಬೇಡಿ ಅಂತ. ಪ್ಲೀಸ್ ಪಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ನೀವು ತಲೆ ತಗ್ಸುವಂತ ಕೆಲಸನೂ ನಾನು ಮಾಡಿಲ್ಲ ಪಪ್ಪ, ಮಾಡೋದು ಇಲ್ಲ. ಅದಿತಿ, ಏನ್ ಬೇಕಿತ್ತು ಪುಟ್ಟ? ನಾನು ನಾಳೆಯಿಂದ ಕಾಲೇಜಿಗೆ ಹೋಗ್ತೀನಿ. ಬೇಡ ಅಂತ ಹೇಳಿದ್ನಲ್ವಾ? ನೀರಮ್ಮ, ಅದು ನಿಮ್ಮ ಪಪ್ಪ ತುಂಬಾ ಟೆನ್ಷನಲ್ಲಿ ಇದ್ದಾರೆ ಅಲ್ವಾ? ಏನೀಗ ಹೋಗ್ತೀಯಾ? ಅಮ್ಮ, ನಾನು ಮುಂದೆ ಯಾವ ತಪ್ಪು ಮಾಡಲ್ಲ. ನೀವಾದ್ರೂ ಪಪ್ಪಗೆ ಹೇಳಿ. ಮೀರಾ, ಅದಿತಿನ ಕಾಲೇಜ್ ಹೋಗ್ಬೇಡ ಅಂತ ಹೇಳಿದ್ಯಾ? ಲಕ್ಷ್ಮಿ, ಮೂಗಲ್ಲಿ ರಕ್ತ ಬರ್ತಾ ಇದ್ರು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ಯಲ್ಲಮ್ಮ. ಬಾ ತೊಳ್ಕೊ, ಬಾ. ಕಣ್ಣಿಗೆ ಕಾಣೋ ಈ ರಕ್ತನ ತೊಳ್ಕೋಬಹುದು, ಆದ್ರೆ ಬಂದಿರೋ ಈ ಕಾಯಿಲೆನ ತೊಳ್ಕೊಳಕ್ಕಾಗುತ್ತಾ? ಹಣೆ ಬರಹನ ತೊಳ್ಕೊಳಕ್ಕಾಗುತ್ತಾ? ಇಲ್ವಲ್ಲ ಅಕ್ಕ. ಲಕ್ಷ್ಮಿ, ಯಾಕಮ್ಮ ಹೀಗೆ ಒಗಟೊಗಟಾಗಿ ಮಾತಾಡ್ತಾ ಇದೀಯಾ? ಜೀವನನೇ ಒಂದು ಒಗಟಕ್ಕ, ಅದನ್ನ ಯಾರು ಬಿಡಿಸೋದಕ್ಕಾಗಲ್ಲ. ಬಿಡಿಸ್ತೀನಿ ಅಂತ ಹೊರಟವರು ಉಳಿದಿಲ್ಲ. ಒಂದು ಕಾಲದಲ್ಲಿ ತುಂಟತನದಿಂದ ಚೇಷ್ಟೆ ಮಾಡಿಕೊಂಡು ಜೀವನದಲ್ಲಿ ಸಂತೋಷವಾಗಿದ್ದೆ. ಆ ತುಂಟತನನ ಕಿತ್ಕೊಳ್ಳೋದಕ್ಕೆ ಆ ಸಾಯಿನಾಥ ತಾಯಿಯನ್ನಾಗಿ ಮಾಡ್ದ. ಪ್ರೀತಿ ಜೊತೆ ಗಂಡ ಹೆಂಡತಿ ಸಂಸಾರ ಅನ್ನೋ ಸಂಬಂಧ ಬೆಸ್ದ. ಮಮತೆ ಮಡಿಲು ತುಂಬಿದ ತಕ್ಷಣ ಹುಡುಗಾಟಿಕೆ ಬುದ್ಧಿ ತಾನಾಗೆ ಹೊರಟೋಯ್ತು. ಗಂಡ, ಅಮ್ಮ, ಮಕ್ಕಳು, ಸಂಸಾರದ ಯೋಚನೆ ಬಿಟ್ರೆ ನನಗೇನು ಏನೂ ಇರಲಿಲ್ಲ. ನಾನು ಅವನಿಗೋಸ್ಕರನೇ ಬದುಕ್ತಾ ಇದ್ದೆ. ಆ ಸಾಯಿನಾಥ ನನಗೆ ಒಳ್ಳೆ ಸಂಸಾರ ಕೊಟ್ಟ ಅಂತ
ತುಂಬ ಸಂತೋಷವಾಗಿದ್ದೆ. ಈ ಕ್ಯಾನ್ಸರ್ ಅನ್ನೋ ಬಿರುಗಾಳಿ ನನ್ನ ಜೀವನದಲ್ಲಿ ಬಂದು ನನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡ್ತು. ಮನೆಯವ್ರಿಗೋಸ್ಕರನೇ ಉಸಿರಾಡ್ತಿದ್ದ ನಾನು ಈ ಉಸಿರು ನಿಲ್ಲದವ್ರಿಗೆ ಗೊತ್ತಾಗ್ಬಾರ್ದು ಅಂತಾನೆ ಮನೆ ಬಿಟ್ಟು ಬಂದೆ. ಇದೆಲ್ಲದಕ್ಕೂ ಕಾರಣ ಆ ಸಾಯಿನಾಥ ತಾನೆ.